ಅಸೋಸಿಯೇಷನ್ ಆಫ್ ಅಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಇದರ ಹೆಬ್ರಿ ಅಧ್ಯಕ್ಷರಾದ ಕೆ ರಾಮಚಂದ್ರ ಭಟ್ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಡಿಸೆಂಬರ್ 26ರಂದು ಹೆಬ್ರಿಯ ಶ್ರೀ ಅನಂತ ಪದ್ಮನಾಭ ಸನ್ನಿಧಿ ಸಭಾಭವನದಲ್ಲಿ ನೆರವೇರಿತು. ಉದ್ಘಾಟನೆ ನೆರವೇರಿಸಿದ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಡಾಕ್ಟರ್ ನಾಗರಾಜ್ ವಿ ಬಾಯರಿ ಮಾತುಗಳನ್ನಾಡಿದರು. ಹೆಬ್ರಿ ಅಂತಂದ್ರೆ ಮಲೆನಾಡಿನ ನೈಸರ್ಗಿಕ ಸೌಂದರ್ಯದ ಒಂದು ಕ್ಷೇತ್ರ, ಜೊತೆಗೆ ಜಲಪಾತಗಳ ತವರೂರು. ಇಂಥ ಒಂದು ಕ್ಷೇತ್ರದಲ್ಲಿ ನಾವು ಒಂದು ಅನಂತ ಪದ್ಮನಾಭನ ಸನ್ನಿಧಿಯಲ್ಲಿ ಈ ಹೆಬ್ರಿ ಕ್ಲಬ್ಗಳನ್ನು ಉದ್ಘಾಟನೆ ಮಾಡಿ ಪವಿತ್ರ ಕ್ಷೇತ್ರದಲ್ಲಿ, ಪವಿತ್ರ ಸ್ಥಾನದಲ್ಲಿ ಇಂಥ ಒಂದು ಸುಂದರವಾದ ಸಂದರ್ಭದಲ್ಲಿ ಉದ್ಘಾಟನೆ ಮಾಡುವಂಥ ಅವಕಾಶ ನನಗೆ ಸಿಕ್ಕಿದೆ. ಮಾಡಿಸ್ಕೊಳ್ಳುವಂಥ ಅವಕಾಶ ಮತ್ತು ಪವಿತ್ರವಾದ ಒಂದು ಸಮಯ ಎರಡೂ ಕ್ಲಬ್ನದಾಗಿದೆ. ಇದಕ್ಕೆಲ್ಲ ಸಾಕ್ಷಾತ್ಕರಿಸುವಂಥ ಸಂದರ್ಭ, ಅವಕಾಶ ನಿಮ್ಮೆಲ್ಲರದಾಗಿದೆ ಅಂತಂತಂದರೆ ಎಲ್ಲರೂ ಕೂಡ ಇದು ಭಾಗ್ಯವೇ ಅಂತೇಳಿ ಮೊದಲನೇದಾಗಿ ಇವತ್ತೊಂದು ದಿನ ಉದ್ಘಾಟನೆಗೊಂಡಂಥ ಎರಡೂ ಕ್ಲಬ್ಗಳಿಗೆ, ಹೆಬ್ರಿ ಕ್ಲಬ್ ಮತ್ತು ಹೆಬ್ರಿ ಸಿಟಿ ಕ್ಲಬ್ ಎರಡೂ ಕ್ಲಬ್ಗಳಿಗೆ ನಾನು ಅಭಿನಂದನೆಗಳನ್ನ ಹೇಳ್ತಾ, ಈ ಒಂದು ಹೆಬ್ರಿ ಕ್ಲಬ್ಬು ಸಮಾಜ ಸೇವೆಯಲ್ಲಿ, ನಾಯಕತ್ವದ ಗುಣದಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಸ್ಥಾನಕ್ಕೇರಿ ಹೆಚ್ಚಿನ ಸಾಧನೆಯನ್ನು ಮಾಡಿ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ಮುಂದೆ ಒಂದು ದೊಡ್ಡ ಸ್ಥಾನದಲ್ಲಿ ಮೆರೆಯಲಿ ಅಂತೇಳಿ ನಾನು ಅವ್ರಿಗೆ ಹಾರೈಸ್ತೇನೆ. ಮುಖ್ಯ ಅತಿಥಿಗಳಾದ ಕಬ್ಬಿನಾಲೆ ಸೀತಾರಾಮ್ ಹೆಬ್ಬಾರ್ ಅನಿಸಿಕೆಗಳನ್ನು ಹಂಚಿಕೊಂಡರು. ಸಂಘ ಅಂತ ಹೇಳಿದ್ರೆ ಮಾನವ ಸಂಘ ಜೀವಿ, ತಮಗೆಲ್ಲ ಗೊತ್ತಿದೆ. ಇತಿಹಾಸ ಪುರಾಣವನ್ನು ನಾವು ಅಭ್ಯಸಿಸಿದಾಗಲೂ ಕೂಡ ಸಂಘಟನೆಯ ಮಹತ್ವಗಳನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇವತ್ತು ಹಿರಿಯರು ಒಂದು ಮಾತನ್ನು ಹೇಳಿದ್ದನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗ್ತದೆ. ಹುಟ್ಟಿದರೆ ತಾಯಿ ಸಂತೋಷ ಪಡಬೇಕಂತೆ, ಬೆಳೆದರೆ ತಂದೆ ಗರ್ವ ಪಡಬೇಕು, ಬದುಕಿದರೆ ಸಮಾಜ ಇಷ್ಟಪಡಬೇಕು, ಸತ್ತರೆ ವೈರಿಯೂ ಕೂಡ ಕಣ್ಣೀರಿಡಬೇಕಂತೆ. ಹಾಗಾದರೆ ಹಾಗಾಗಬೇಕು ಅಂತಾದರೆ ಏನು ಮಾಡಬೇಕು? ಈ ಸಂಘಟನೆಗಳಲ್ಲಿ ಅವರು ಸೇರಿಕೊಳ್ಳಬೇಕಾಗುತ್ತೆ. ಅಲಯನ್ಸ್ ಕ್ಲಬ್ ಹೆಬ್ರಿಯ ಅಧ್ಯಕ್ಷರಾದ ಅಲಯನ್ಸ್ ಕೆ ರಾಮಚಂದ್ರ ಭಟ್ ಮಾತುಗಳನ್ನಾಡಿದರು. ಜೂನ್ 28ರಿಂದ ಮಾಡಲೇಬೇಕು ಅಂತ ಬೆನ್ನತ್ತಿದವರಂದರೆ ನನ್ನ ಆತ್ಮೀಯರು, ಪ್ರಥಮ ಉಪಜಿಲ್ಲಾ ಗವರ್ನರ್ ಸುನೀಲ್ ಶೆಟ್ರು ಮತ್ತು ಗುಡ್ಡಿ ಕೆ ಸುಧಾಕರ್ ಹೆಗಡೆ ಅವರು ಸುಮಾರು ಸಮಯದಿಂದ ಹೇಳ್ತಾ ಇದ್ರು ಮಾಡಿ ಅಂತ. ಆದರೆ ನಾನು ಗಡಿಬಿಡಿ ಮಾಡೋದಿಲ್ಲ. ಒಂದು ಸಂಸ್ಥೆಯನ್ನು ಉದ್ಘಾಟಿಸೋದು ಬಹಳ ಸುಲಭ, ಆದರೆ ಅದನ್ನು ಮುಂದುವರಿಸೋದು ಅಷ್ಟು ಸುಲಭದ ಮಾತಲ್ಲ. ಒಂದು ಗಿಡ ನೆಡುವುದು ಬಹಳ ಸುಲಭ, ಆದರೆ ಮುಂದಿನ ದಿನಗಳಲ್ಲಿ ಪೋಷಿಸುವುದಾದ್ರೂ ಜವಾಬ್ದಾರಿ ಬಹುಮುಖ್ಯ ಅಂತ ನಾನು ಹೇಳಿರಬಲ್ಲೆ. ಆದ್ದರಿಂದ ಆಲೋಚನೆ ಮಾಡಿ ಸಾಧಕ ಬಾಧಕ್ಕೆಲ್ಲ ತಿಳಿದುಕೊಂಡು ಇವತ್ತಿನ ದಿವಸ ಅದನ್ನು ಮಾಡುವ ಒಂದು ಉದ್ಘಾಟನೆ ಮಾಡಿದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ವಿಶೇಷ ಸಹಕಾರವನ್ನು ಕೋರ್ತೇನೆ. ಅದು ಅಲ್ಲದೆ ಈ ಒಂದು ಅಲಯನ್ಸ್ ಕ್ಲಬ್ ಹೆಬ್ರಿಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಎಲ್ಲ ಸದಸ್ಯರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾನು ಈ ವೇದಿಕೆಯಲ್ಲಿ ಇರಬೇಕಾದ್ರೆ ಮೂಲ ಕಾರಣ ಅಂದರೆ ನನಗೆ ಲಯನ್ಸ್ ಕ್ಲಬ್ನಲ್ಲಿ ನಾನು ತುಂಬ ಬೆಳೆದಿದ್ದೇನೆ. ಅಲಯನ್ಸ್ ಕ್ಲಬ್ ಹೆಬ್ರಿ ಸಿಟಿಯ ಅಧ್ಯಕ್ಷರಾದ ಸುನೀತಾ ಹೆಬ್ಬಾರ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಅಲಯನ್ಸ್ ಕ್ಲಬ್ ಅನ್ನೋದ್ರ ಬಗ್ಗೆ ಒಂದು ಚುಟುಕಾಗಿ ಹೇಳಿಬಿಡ್ತೇನೆ. ಹೀಗೆ ಒಂದು ಅಲಯನ್ಸ್ ಕ್ಲಬ್ ಅಂತ ನಾವು ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೇವೆ. ಮೀಟಿಂಗ್ ಇದೆ, ಅದ್ರ ಬಗ್ಗೆ ನೀವೊಂದು ನಾಳೆ ಬರಬೇಕು ಅಂತ ಒಂದು ಮೆಸೇಜ್ ಬಂತು. ಆ ಇನ್ವಿಟೇಷನಲ್ಲಿ ನಮಗೆ ಕಂಡು ಬಂದದ್ದು, ನಮಗೆ ಪರಿಚಯ ಇದ್ದದ್ದು ರಾಮಚಂದ್ರ ಭಟ್ ಅವರದ್ದು. ಸೊ ನಾನು ಕೂಡಲೇ ಅವರಿಗೊಂದು ಮೆಸೇಜ್ ಹಾಕಿದೆ ವಾಟ್ಸಪ್ನಲ್ಲಿ, ಭಟ್ರೆ ನೀವಿದ್ದೀರಾ ಇದರಲ್ಲಿ? ಹೌದು, ನೀವು ನಾಳೆ ಮೀಟಿಂಗಿಗೆ ಬನ್ನಿ, ಉಳಿದ ವಿಷಯಗಳೆಲ್ಲ ನಿಮ್ಗೆ ನಾಳೆ ಗೊತ್ತಾಗುತ್ತೆ ಅಂತ ಹೇಳಿ ಅವರ ಹೇಳಿಕೆ ಮೇರೆಗೆ ನಾವು ಮೀಟಿಂಗನ್ನು ಅಟೆಂಡ್ ಮಾಡ್ತೇವೆ. ಸೊ ಮೀಟಿಂಗ್ ಅಟೆಂಡ್ ಮಾಡಿದಾಗ ನಮಗೇನು ನಾವೊಂದು ಝೀರೋ ಇನ್ಫಾರ್ಮೇಷನಲ್ಲಿ ಅಲ್ಲಿ ಮೀಟಿಂಗ್ ಅಟೆಂಡ್ ಮಾಡಿರುವಂಥದ್ದು. ಸೊ ಸುನೀಲ್ ಕುಮಾರ್ ಶೆಟ್ಟಿ ಸರ್ ಅವರಾಗಿರ್ಬೋದು, ಜಗದೀಶ್ ಒಳ್ಳೆ ಸರ್ ಆಗಿರ್ಬೋದು, ಇನ್ನೊಂದು 2-3 ಜನ ಪ್ರಮುಖರು ಅಲ್ಲಿ ಮೀಟಿಂಗ್ನಲ್ಲಿ ಹಾಜರಿದ್ದು ನಮಗೆ ಅಲಯನ್ಸ್ ಕ್ಲಬ್ ಏನು ಅನ್ನೋದ್ರ ಬಗ್ಗೆ ಎಷ್ಟು ಚಂದವಾಗಿ ಒಂದು ವಿವರಣೆ ಕೊಟ್ಟಿದ್ದಾರೆ ಅಂದರೆ ಆನ್ ಸ್ಪಾಟ್ ನಾವಲ್ಲಿ ನಿಂತಲ್ಲಿ ನಾವು ಮೆಂಬರ್ ಆಗ್ತೇವೆ ಸರ್. ಇದಕ್ಕೆ ಅದೊಂದು ಥಾಟ್ ಬರುವಷ್ಟು ಅವರು ಹೆಚ್ಚು ಸಮಯ ತಗೊಳ್ಳಿಲ್ಲ, ಒಂದು 5ರಿಂದ 10 ನಿಮಿಷ ಅವರ ಧ್ಯೇಯ ಏನಿದೆ, ಅಲಯನ್ಸ್ ಕ್ಲಬ್ ಅಂತ ಹೇಳಿದರೆ ಏನು, ಅದು ಎಲ್ಲಿಂದ ಮೂಡಿ
ಕಾರ್ಯಕ್ರಮದಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ ಅಲಯನ್ಸ್ ಸುನಿಲ್ ಎನ್ ಸಾಲ್ಯಾನ್, ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಅಲಯನ್ಸ್ ಸುನಿಲ್ ಕುಮಾರ್ ಶೆಟ್ಟಿ, ಸೆಕೆಂಡ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಅಲಯನ್ಸ್ ಕೆ ಸುಧಾಕರ್ ಹೆಗ್ಡೆ ಸೇರಿದಂತೆ ಅಲಯನ್ಸ್ ಕ್ಲಬ್ ಹೆಬ್ರಿಯ ಕಾರ್ಯದರ್ಶಿ ಅಲಯನ್ಸ್ ಬಾಲಚಂದ್ರ ಎಂ, ಕೋಶಾಧಿಕಾರಿ ಅಲಯನ್ಸ್ ಸುರೇಶ್ ಪೂಜಾರಿ, ಅಲಯನ್ಸ್ ಕ್ಲಬ್ ಹೆಬ್ರಿ ಸಿಟಿಯ ಕಾರ್ಯದರ್ಶಿ ಅಲಯನ್ಸ್ ರಮ್ಯಕಾಂತಿ, ಕೋಶಾಧಿಕಾರಿ ಅಲಯನ್ಸ್ ಅಮೃತ ಮತ್ತಿತರರು ಪಾಲ್ಗೊಂಡಿದ್ದರು.